ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ದೊಡ್ಡಕಾಡನೂರು ಬಳಿ ಇರುವಂತಹ ಆಲಗೋಡನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಎಳ್ಳು ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಏನು ಮಾಡಿದ್ರು, ಇವರು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಎಷ್ಟು ಎಕರೆಗೆ ಯೂಸ್ ಮಾಡಿದ್ರು? ಸುಮಾರು 1 ಎಕರೆಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ. ಜೊತೆಗೆ ಇಲ್ಲಿ ನೋಡ್ಬೋದು, ಇದು ಬೋರೆ. ಇಲ್ಲಿ ಒಂದು ಮಳೆ ಇಲ್ಲ, ಒಂದು ಬೋರ್ ಇಲ್ಲ, ಏನಿಲ್ಲ. ಇಲ್ಲಿ ಅಕ್ಕಪಕ್ಕದವರು ಯಾರು ಬೇಸಾಯನೇ ಮಾಡಿಲ್ಲ. ಸರಿನಾ ಸರ್? ಸರಿ ಸರ್. ಅಕ್ಕಪಕ್ಕದಲ್ಲಿ ಯಾರು ಬೇಸಾಯನೇ ಮಾಡಿಲ್ಲ. ಆ ಒಂದು ಜಾಗದಲ್ಲಿ ನೋಡೋಣ, ಟ್ರಯಲ್ ನೋಡೋಣ ಅಂತ ಏನು ಮಾಡಿದರು, ಈ ಊರಿನ ಒಬ್ಬರು ಸಾಮಾನ್ಯ ರೈತರು ಯೋಗೇಶ್ ಅಂತ ಹೇಳಿ ಅವರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರು. ಆದರೆ ಅದ್ಭುತವಾದ 100ಗೆ ಎಲ್ಲ 200% ರಿಸಲ್ಟ್ ಬಂದಿದೆ. ಈಗ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ, ಮತ್ತು ಜೊತೆಗೆ ಈ ಭಾಗದಲ್ಲಿ ಮಳೆನೇ ಆಗಿಲ್ಲ. ಈಗ ಸರಿ ಮಳೆ ಅಭಾವ ಇರೋದ್ರಿಂದ ಆದರೂ ನಮ್ಮ ಬ್ರೂ ಪ್ರೆಡಿಕ್ಟರು ತೇವಾಂಶ ಹಿಡಿದಿಟ್ಕೊಂಡಿದೆ, ಮತ್ತು ಬೇರಿನ ಅಭಿವೃದ್ಧಿಯಾಗಿದೆ, ಮತ್ತು ಮಣ್ಣಿನ ಸತ್ವ ಕಾಪಾಡಿಕೊಂಡು ಇರೋದ್ರಲ್ಲಿ ತುಂಬ ಚೆನ್ನಾಗಿ ಈ ಟೈಮಲ್ಲಿ ಬೆಳೆದ್ರೆ ಎಲ್ಲ ಒಣಗೋಗಿದೆ. ಆದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ರಿಸಲ್ಟ್ ಬಂದಿರೋಂಥ ವ್ಯಕ್ತಿ ನಮ್ಮ ಮುಂದೆ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಬ್ರೂ ಪ್ರೆಡಿಕ್ಟರ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ? ಇದನ್ನ ಒಂದು 19 ಗೊಬ್ಬರ ಒಂದು 3/4 ಮೂಟೆ ತಗೊಬಂದಿದೆ. ಓಕೆ. ಅದೊಂದು ಸ್ವಲ್ಪ ಇದಕ್ಕೆ ನಿಮ್ಮ ಗೊಬ್ಬರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎರ್ಸ್ಕೊಬಂದಿದೆ ಬೀಜ ಹಾಕ್ಬೇಕಾರೆ. ಓಕೆ. ಇಷ್ಟು ವರ್ಷ ನೀವು ಎಳ್ಳು ಬೆಳೀತಿದ್ರಲ್ಲ, ಕಳೆದ ವರ್ಷ ಎಳ್ಳಿಗೂ ಈ ವರ್ಷ ಎಳ್ಳಿಗೂ ಏನು ವ್ಯತ್ಯಾಸ ಇದೆ? ಯಾಕೆ ಎದ್ದಿದ್ದೇ ಇಲ್ಲ, ಅದು ಮಳೆ ಆದ್ರೂ ಸುಮಾರು 1.5 ಅಡಿ 2 ಅಡಿ ಬೆಳಿಬೇಕಾರೆ ಅದೇ ಸುಸ್ತು. 2 ಅಡಿ. ಈಗ ಎಷ್ಟು ಅಡಿ ಬೆಳೆದಿದೆ ಇದು? ಇದು ಬೆಳೆದೈತಿ, ಈಗ ಒಂದು 3 ಅಡಿ ಬೆಳೆದೈತೆ. ನೋಡಿ, ಈ ಮಣಿಕಟ್ಟು ಸರ ನೋಡಿ, ಬನ್ನಿ ಇಲ್ಲಿ ಮುಂದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿಂದ ಅಡಿಯಿಂದ ಇಲ್ಲಿಂದ ಹಿಡಿದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಜೊತೆ ಎಳ್ಳು ಈ ಥರ ಕೂಡ್ಕೊಂಡಂಗೆ ಬರ್ತದೆ. ಆದರೆ 23 ಜೊತೆಲಿ ಇದೊಂದೇ ಗಿಡದಲ್ಲಿ ನೋಡಿ 23 ಎಷ್ಟು ನಿಮಗೆ ಒಂದು ಕಡ್ಡಿ ಮುರ್ಕೊಬೋದಾ? ಇಲ್ಲಿ ನೋಡಿ, ಒಂದು ಬಾಟಲಿ ಎಷ್ಟು ಹೆಕ್ಲೆ ಹೊಡೆದಿದೆ? 23 ಇಕ್ಲು ಅಂತಂದರೆ 23 ಅಂತಂದರೆ ಅಲ್ಲಿಗೆ ನಿಮಗೆ 52 ಕಾಯಿ ಒಂದು ಗಿಡದಲ್ಲಿ, ಒಂದು ಹಿಕ್ಕಲಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ರಂಬೆ ಎಷ್ಟು ಉದ್ದ ಇದೆ ಅಂತ ನೋಡಿ. 3.5 ಅಡಿ ಬರ್ತದೆ. 3 ಅಡಿ ಅಂದರೆ ಅರ್ಧ ಮಾರು ಅಂತೀವಲ್ಲ, ಅರ್ಧ ಮಾರು ಬರ್ತದೆ. ನೋಡ್ಬೋದು, ಅದಕ್ಕಿಂತ ಜಾಸ್ತಿ ಇರೋದು ಇದೆ ಇಲ್ಲಿ. ಇಲ್ಲಿ ನೋಡಿ, ಎಲ್ಲ ಡಬಲ್ ಇದೆ ನೋಡಿ. ಇಲ್ಲಿ ಇಕ್ಳು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತಂದರೆ. ಮತ್ತು ಕಾಯಿ ನೋಡಿ, ಅಲ್ಲಿ ಹೀಲ್ಡು ನಿಮಗೆ ಆ ಕಾಯಿ ಇಲ್ಲಿ ನೋಡಿ. ಇಲ್ಲಿ ಸರ್ ಆಲ್ರೆಡಿ ಮುರಿದಿದ್ದಾರೆ. ಎಷ್ಟು ಚೆನ್ನಾಗಿ ನಿಮ್ಗೆ ಹಿಕ್ಳುಗಳು ಬಂದಿದೆ ನೋಡಿ. ಇಲ್ಲಿ ಎಲ್ಲ ಡಬಲ್ ಜೋಡಿ ಎತ್ಕೊಳ್ಳೋ ಹೇಗಿದೆ ಅಂತಂದರೆ, ಜೋಡಿ ಎತ್ಕೊಳ್ಳೋ ಅಂತೀವಲ್ಲ ಹಾಗೆ ಡಬಲ್ ಎಲ್ಲ ಡಬಲ್ ನೋಡಿ. ಈಗಲೇ ಇದು ಏನಾಗಿದೆ ಅಂತಂದರೆ, ಇಲ್ಲಿ ಕಾಯ ಬಾರನ ತಡೆಯೋಕ್ಕಾಗ್ನೆಯ ಗಿಡ ಏನಾಗಿದೆ, ಬಿದ್ದೋಗಿದೆ. ಇಲ್ಲಿ ಸರಿ ಎತ್ತಿತ್ತಿದ್ದಾರೆ ಬುಡಿ ಅಷ್ಟು ವೆಯ್ಟ್ ಬಂದಿದೆ. ಕಾಯಿ ಹಿಕ್ಲು ಏನಾಗ್ತಿದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ಅಂತಂದರೆ ನೋಡೋಕ್ಕೆ. ನಾನು ತುಂಬ ಕಡೆ ನಮ್ಮ ಕಡೆ ಎಳ್ಳು ಬೆಳೀತಾರೆ, ಆದರೆ ಈ ಥರ ನಾನು ಡೆವಲಪ್ಮೆಂಟ್ ಆಗಿದ್ದು ಎಲ್ಲೂ ನೋಡಿದ್ದಿಲ್ಲ ಇಲ್ಲಿವರೆಗೂ. ನಾನು ಎಲ್ಲ ಬೆಳೆಗೂ ಸಂಬಂಧಪಟ್ಟಂಗೆ ಕೊಟ್ಟಿದ್ದೆ, ಆದರೆ ಎಳ್ಳಿಗೆ ನಾನು ಏನು ಮಾಡಿದ್ದೆ ಕೊಟ್ಟಿದ್ದಿಲ್ಲ. ಇಲ್ಲಿ ನೋಡ್ಬೋದು. ಜೊತೆಗೆ ಇದರಲ್ಲಿ ಹಿಕ್ಲ ನೀವು ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಮಣಿ ಕಟ್ಗಳು ಒಳಗೆ ನೋಡ್ಬೋದು ನೀವು. ಜಳ್ಳಿಲ್ಲ, ನಿಮಗೆ ಕಾಳು ಜಳ್ಳಿಲ್ಲ ನೋಡಿಲಿ, ಒಂದು ಕಾಳು ಜಳ್ಳಿಲ್ಲ. ಅಷ್ಟು ಚೆನ್ನಾಗಿ ಏನಾಗಿದೆ, ಸೂಪರಾಗಿ ಬಂದಿದೆ. ಇದು ನೋಡೋದು ನಿಮ್ಗೆ ಏನು ಅನಿಸ್ತದೆ? ಇದು ನೋಡಿದ್ರೆ ತುಂಬ ಸಂತೋಷ ಆಯ್ತದೆ. ಆದರೆ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇದು ಒಳ್ಳೇದು ಅಂತ ಹೇಳ್ತದೆ. ನೋಡಿ, ಈಗ ಇದಕ್ಕೇನು ಖರ್ಚಿಲ್ಲ, ಖರ್ಚೇ ಇಲ್ಲ. ಖರ್ಚು ಇಲ್ಲದೆ ಇವರೇ ಮಾಡಿದ್ದಾರೆ, ಬೆಳೆ ತೆಗ್ದಾರೆ. ಇದಕ್ಕೆ ಎಷ್ಟು ಬ್ರೂ ಪ್ರೆಡಿಕ್ಟರ್ ಎಷ್ಟು ಹಾಕಿದ್ರಿ? ಒಂದು ಅರ್ಧ ಪಟ್ನ ಕೊಟ್ಟಿದ್ರೆ ಅಷ್ಟೇ. 1 ಎಕರೆಗೆ 4 ಹಾಕಬೇಕು. ಆದರೆ ಈ ಸರಿ ಏನು ಮಾಡಿದ್ದಾರೆ, ಜಪಣ ಸುಂದರ ಬರೀ ಅರ್ಧ ಪ್ಯಾಕೆಟ್ ಹಾಕಿದ್ದಾರೆ. ಅರ್ಧ ಹಾಕಿದ್ರಲ್ಲೂ ಇದು. ಆದ್ರೂ ಏನಿದು, ನೀವು ಹೇಳ್ದಷ್ಟು ಹಾಕಿದ್ರೆ ಒಂದು 2-3 ಕ್ವಿಂಟಲ್ ಇದಕ್ಕೆ ನೀವು ಎಣ್ಣೆ ಹಾಕೊಂಡು ಹತ್ಬೇಕಾಗಿತ್ತು. 4 ಹಾಕ್ಬಿಟ್ಟಿದ್ರೆ ಕೂಡ್ತಿತ್ತಿಲ್ಲ. ಇಲ್ಲಿ ಅವ್ರನ್ನ ಕೂಡ್ತಿತ್ತಿಲ್ಲ. ಇಲ್ಲಿ ಬಂದು ಬೆಳೆ ಕಾಟ ಜಾಸ್ತಿ. ನವಿಲು ಕಾಟ ಜಾಸ್ತಿ. ಇದು ಎಲ್ಲಿದೆಯಪ್ಪ ಅಂತಂದ್ರೆ, ಇದು ಹೊಳೆನರಸೀಪುರ ಹಾಸನ ರೋಡ್. ಇದು ಅಲ್ಲಿ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು. ಹೊಳೆನರಸೀಪುರ ಟು ಹೊಳೆನರಸೀಪುರದಿಂದ KR ನಗರಕ್ಕೆ ಹೋಗುವಂಥ ರೋಡ್ ಅದು. ಅಲ್ಲಿ ವೆಹಿಕಲ್ಗಳು ಹೋಗ್ತಿದಲ್ಲ, ಆ ಒಂದು ಪಕ್ಕದ ಫಾರೆಸ್ಟಲ್ಲಿ ಬೆಳೆದಿರೋದು ಇದು. ಈ ಭೂಮಿ ಹೇಗಿದೆಯಪ್ಪ ಅಂತಾರೆ, ಬರೀ ಕಲ್ಲು ಭೂಮಿ, ನಿಟ್ಟು ಬೋರೆ. ಇಲ್ಲಿ ಬೋರು ಇಲ್ಲ. ಈ ಭೂಮಿ ನೋಡಿ, ಎಲ್ಲ ಬರೀ ಕಲ್ಲು ನಿಟ್ಟು ಬೋರೆ.
ನೋಡಿ ಇಲ್ಲೆಲ್ಲ ಬರೀ ಕಲ್ಲೇ, ಇಲ್ಲಿ ಏನಪ್ಪ ಅಂತಂದ್ರೆ ಯಾವುದೂ ಇಲ್ಲ ಅಂಥ ಒಂದು ಜಾಗದಲ್ಲಿ ಇವತ್ತು ಸಮೃದ್ಧ ಆಗ್ರೋ ಪ್ರಾಡಕ್ಟು ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಅದಕ್ಕೊಂದು ಜೋರ ಚಪ್ಪಾಳೆ ಕೊಡ್ಬೋದಾ? ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಖುಷಿ ಆಗ್ತಿದೆ. ಯಾಕೆಂತಂದರೆ ರೈತ ಅದರಲ್ಲಿ ಒಂದು ಏನೋ ಒಂದು ಬೆಳೆನ ಒಂದು 3 ಕಾಸು ಸಂಪಾದನೆ ಮಾಡಬೇಕಂತ ಒಂದು ಹಂಬಲ ಇಟ್ಕೊಂಡು ಮಾಡ್ತಾರೆ. 1 ಎಕರೆಗೆ ಒಂದು ಅರ್ಧ ಚೀಲ 50 kg ತೆಗೆಯೋದೇ ಕಷ್ಟ. ಆದರೆ ಇವತ್ತು ಸರ್ರು ಹೇಳಿದ್ ನೋಡಿ ನಂಗೆ ಖುಷಿ ಆಯಿತು. 2 ಕ್ವಿಂಟಲಿಂದ 3 ಕ್ವಿಂಟಲ್ ತೆಗಿತೀನಿ ಸರ್ ಇದರಲ್ಲಿ ಅಂತಾರೆ. 1 ಕ್ವಿಂಟಲು 10,000 ಅಂದರೆ 3 ಕ್ವಿಂಟಲ್ ಎಷ್ಟಾಯ್ತು? 30,000. 3,000 ರೂಪಾಯಿನೂ ಏನು ಮಾಡಿಲ್ಲ ಸರ್, ಮಾಡಿಲ್ಲ. ಇವತ್ತು 3,000 ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಇವತ್ತು 30,000 ರೂಪಾಯಿ ಸಂಪಾದನೆ ಮಾಡುವಂಥ ಒಂದು ಭಾಗ್ಯ ಯಾವ್ದ್ರ ಬತ್ತಪ್ಪ ಅಂದರೆ ದಟ್ ಈಸ್ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಬರೀ ಎಳ್ಳು ಗಿಡಕ್ಕೆ ಸಂಬಂಧಪಟ್ಟಂಗೆಲ್ಲ ಎಲ್ಲ ಬೆಳೆಗೂ ಸಂಬಂಧಪಟ್ಟಂಗೆ ಪ್ರತಿಯೊಂದು ಬೆಳೆಗೂ ನಾವು ಏನು ಮಾಡ್ಬೋದು ಸರ್. ಪೆಪ್ಪರ್ಗೆ ಹಾಕಿದ್ದಾರೆ, ಕಾಫಿಗೆ ಹಾಕಿದ್ದಾರೆ, ವಿಳ್ಳೆದೆಲೆಗೆ ಹಾಕಿದ್ದಾರೆ, ಶುಂಠಿಗೆ ಹಾಕಿದ್ದಾರೆ, ಚೆಂಡುಗೆ ಹಾಕಿದ್ದಾರೆ, ಮತ್ತು ಬಿನಿಸ್ಗೆ ಹಾಕಿದ್ದಾರೆ. ಲಾಸ್ಟ್ಗೆ ಇದೊಂದು ಉಳಿದಿತ್ತು ನೋಡಿ ಅಪ್ಪ, ಇದಕ್ಕೂ ಮತ್ತು ಮೆಕ್ಕೆಜೋಳಕ್ಕೆ ಹಾಕಿದ್ದಾರೆ. ಮತ್ತು ಅದಾದ್ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಎಳ್ಳಿಗೂ ಹಾಕಿದ್ದಾರೆ. ಕಾಡು ಮುಟ್ಟದ ತಡ್ನಿ ಹಾಕಿದ್ರು. ತಡ್ನಿನೂ ಅದು ಒಂದು ಹೆಚ್ಚು ಕಮ್ಮಿ ಒಂದು 2 ಕ್ವಿಂಟಲ್ ಆಗುತ್ತೆ. ಆಗ್ಬೋದು ಸರ್? ತಡ್ನಿ ಒಂದು ಕ್ವಿಂಟಲ್ ಎಷ್ಟಿದೆ? ಕ್ವಿಂಟಲು 65 ರೂಪಾಯಿ ಹೇಳಿದ್ರು. 6,500 ರೂಪಾಯಿ ಕ್ವಿಂಟಲ್ ಅಂದರೆ ಒಂದು 2 ಕ್ವಿಂಟಲು ಒಂದು 12,000 13,000 ರೂಪಾಯಿ. 13,000 ಅದು 13,000, ಇದು 30,000. ಅಲ್ಲಿಗೆ ನಿಮಗೆ 43,000. 1 kg ಪ್ಯಾಕೆಟ್ ಬ್ಲೂ ಪ್ಯಾಕೆಟ್ ರೀ ಅಷ್ಟೇ. ನಿಮ್ಗೆ ಯಾವುದು ಏನು ಮಾಡಿಲ್ಲ, ಹಾಕಿಲ್ಲ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ದಾರೆ ಯಾರಪ್ಪ ಅಂತಂದರೆ ನಮ್ಮ ಹೊಳೆನರಸೀಪುರ ಭಾಗದಂಥ ಲೀಡರ್ ಆದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ. ಯಾಕೆಂತಂದರೆ ಒಬ್ಬ ವ್ಯಕ್ತಿಗೆ ಪ್ರಾಡಕ್ಟ್ ಕೊಟ್ಟಿದ್ದಿಲ್ಲ, ಪ್ರತಿದಿನ ಪ್ರತಿ ವಾರ 10 ದಿನಕ್ಕೊಮ್ಮೆ ಈ ಜಮೀನು ಹತ್ರ ಬಂದು ವೀಕ್ಷಣೆ ಮಾಡಿ ಏನು ಮಾಡ್ತಿರೋ ಅವ್ರಿಗೆ ಸರಿಯಾದ ರೀತಿಯಂಥ ಸಲಹೆ ಸೂಚನೆ ಕೊಟ್ಟರಿಗೆ ಇವತ್ತು ಅದ್ಭುತವಾದ ರಿಸಲ್ಟ್ ಬಂದಿದೆ. ಈ ಒಂದು ರಿಸಲ್ಟ್ ತಗೊಂಡಿದ್ದಂತಹ ಮಾದರಿ ರೈತರು ನಮ್ಮ ಮುಂದೆ ನಿಂತಿದ್ದಾರೆ. ಅವ್ರಿಗೆ ಸಮೃದ್ಧ ಆಗ್ರೋ ಬ್ರ್ಯಾಂಡ್ ವತಿಯಿಂದ ಹಾಗೂ ಜೊತೆಗೆ ರೈಜರ್ಸ್ ಇಂಡಿಯಾ ವತಿಯಿಂದ ಹಾಗೂ ಎಲ್ಲ ಲೀಡರ್ಗಳ ವತಿಯಿಂದ ನಮಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.